ನನ್ನ ಜಮೀನು ವಿಷಯದಲ್ಲಿ ತೊಂದರೆ ಆಗಿದೆ. ಕಚೇರಿಗೆ ಅಲೆಯೋದು ಹೇಗೆ? ಕಾನೂನು ಬಗ್ಗೆ ನನಗೆ ಏನೂ ತಿಳಿಯಲ್ಲ. ಚಿಂತಿಸಬೇಡಿ, ಕಾನೂನು ಇರೋದೇ ನಮ್ಮವರ ರಕ್ಷಣೆಗಾಗಿ. ಅದರ ಅರಿವು ಇದ್ರೆ ಎಲ್ಲ ಸಮಸ್ಯೆಗೆ ಪರಿಹಾರ ಸಿಗುತ್ತೆ. ಹೌದು, ಕಾನೂನಿನ ಅರಿವೇ ಜೀವನದ ಗುರುವು. ನಿಮ್ಮ ಎಲ್ಲಾ ಕಾನೂನು ಪ್ರಶ್ನೆಗಳಿಗೆ ಉತ್ತರ ನೀಡಲು ಜನಧ್ವನಿ 90.8 FM ತರ್ತಿದೆ ವಿಶೇಷ ಕಾರ್ಯಕ್ರಮ ಕಾನೂನು ಸಲಹೆ. ಭೂಮಿ ತಕರಾರು, ಕೌಟುಂಬಿಕ ಸಮಸ್ಯೆ ಅಥವಾ ಸರಕಾರಿ ಸೌಲಭ್ಯಗಳ ಮಾಹಿತಿ ಎಲ್ಲವನ್ನೂ ಸರಳವಾಗಿ ತಿಳಿಯಿರಿ. ತಪ್ಪದೇ ಕೇಳಿ ಕಾನೂನು ಸಲಹೆ. ಪ್ರತಿ ಶುಕ್ರವಾರ ಬೆಳಗ್ಗೆ 10:20ಕ್ಕೆ ಹಾಗೂ ಭಾನುವಾರ ರಾತ್ರಿ 8 ಗಂಟೆಗೆ ನಿಮ್ಮ ಮೆಚ್ಚಿನ ಜನಧ್ವನಿ 90.8 FMನಲ್ಲಿ. ಎಲ್ಲರಿಗೂ ನಮಸ್ಕಾರ. ಎಂದಿನಂತೆ ತಮಗೆಲ್ಲರಿಗೂ ಕಾನೂನು ಸಲಹೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನಾನು ನಿಮ್ಮ ಮನೆಯ ಮಗಳು ಐಶ್ವರ್ಯ ಮಾನೆಗಾರ್. ಪ್ರಿಯ ಕೇಳುಗರೆ, ನಾನು ಇವತ್ತು ನಿಮ್ಮೊಟ್ಟಿಗೆ ಮಾತೃತ್ವ ರಜೆ ಎಂಬ ವಿಷಯದ ಕುರಿತು ಮಾತನಾಡಲಿಕ್ಕಿದ್ದೇನೆ. ಕೇಳುಗರೆ, ಒಂದು ಸಮಾಜದ ನಾಗರಿಕತೆಯ ಮಟ್ಟವನ್ನು ಅಳಿಯಲು ಅಲ್ಲಿನ ಮಹಿಳೆಯರ ಸ್ಥಿತಿಗತಿಗಳನ್ನು ಮುಖ್ಯವಾಗಿ ನಾವು ಪರಿಗಣಿಸಲೇಬೇಕಾಗ್ತದೆ. ಅದರಲ್ಲೂ ವಿಶೇಷವಾಗಿ ಕಾರ್ಯಕ್ಷೇತ್ರದಲ್ಲಿ ಮಹಿಳೆಯರಿಗೆ ದೊರಕುವಂತಹ ಸೌಲಭ್ಯಗಳು, ಗೌರವ ಮತ್ತು ಸುರಕ್ಷತೆ ಈ ಸಮಾಜದ ಒಂದು ಪ್ರಗತಿಯನ್ನ ಎತ್ತಿ ತೋರಿಸುತ್ತದೆ. ಅಂತಹ ಸೌಲಭ್ಯಗಳಲ್ಲಿ ಅತ್ಯಂತ ಮಹತ್ವಪೂರ್ಣವಾದದ್ದು ಅಂದರೆ ಅದು ಮಾತೃತ್ವ ರಜೆ. ಇದು ಒಂದು ಕೇವಲ ರಜೆ ಅಲ್ಲ, ಬದಲಿಗೆ ವೃತ್ತಿ ಮತ್ತು ಮಾತೃತ್ವ ಎಂಬ ಎರಡು ಪ್ರಮುಖ ಜವಾಬ್ದಾರಿಗಳ ನಡುವೆ ಒಂದು ಸಮತೋಲನವನ್ನು ಸಾಧಿಸಲು ಇರುವಂತಹ ಒಂದು ನೆರವಾಗುವ ಒಂದು ಸಾಮಾಜಿಕ ಒಂದು ಭದ್ರತಾ ಜಾಲವಾಗಿದೆ ಅಂತ ಹೇಳಿದರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಈ ಒಂದು ಮಾತೃತ್ವ ರಜೆಯ ಒಂದು ಐತಿಹಾಸಿಕ ಹಿನ್ನೆಲೆಯನ್ನ ನಾವಿವತ್ತು ನೋಡ್ಲಿಕ್ಕೆ ಹೋದ್ರೆ, ಕೈಗಾರಿಕಾ ಕ್ರಾಂತಿಯ ನಂತರ ಮಹಿಳೆಯರು ಕಾರ್ಖಾನೆಗಳಲ್ಲಿ ದುಡಿಯಲು ಆರಂಭ ಮಾಡ್ತಾರೆ. ಗರ್ಭಾವಸ್ಥೆಯಲ್ಲಿ ಮತ್ತು ಹೆರಿಗೆಯ ನಂತರದ ಅವಧಿಯಲ್ಲೂ ಕೂಡ ಅವರು ಆರೋಗ್ಯ ಮತ್ತು ಉದ್ಯೋಗದ ಒಂದು ಭದ್ರತೆಯ ಪ್ರಶ್ನೆ ಮೊದಲ ಬಾರಿಗೆ ಪ್ರಮುಖವಾಗಿ ಕೇಳ್ಬರ್ತದೆ. ಆರಂಭದಲ್ಲಿ ಮಹಿಳೆಯರನ್ನ ಕೆಲಸದಿಂದ ವಜಾಗೊಳಿಸುವುದು ಅಥವಾ ಅವಧಿ ಮುಗಿಯದೆ ಕೆಲಸಕ್ಕೆ ಮರಳಲು ಒತ್ತಾಯಿಸುವುದು ಸಾಮಾನ್ಯವಾಗಿತ್ತು. ಆದ್ದರಿಂದ ತಾಯಿ ಮತ್ತು ಮಗುವಿನ ಆರೋಗ್ಯದ ಮೇಲೆ ಒಂದಿಷ್ಟು ದುಷ್ಪರಿಣಾಮಗಳು ಬೀರ್ತಿದ್ವು. ಹಾಗಾಗಿ ಕಾಲಕ್ರಮೇಣವಾಗಿ ಮಹಿಳಾ ಹಕ್ಕುಗಳ ಒಂದು ಚಳುವಳಿ ಮತ್ತು ಕಾರ್ಮಿಕ ಸಂಘಟನೆಗಳ ಒತ್ತಡದಿಂದಾಗಿ ಸರ್ಕಾರಗಳು ಈ ವಿಷಯದಲ್ಲಿ ಒಂದು ಕಾನೂನು ಮಾಡುವ ಅಗತ್ಯವನ್ನ ಮನಗಂಡವು. ಹಾಗಾಗಿ ಇವತ್ತು ನಾವು ಈ ಒಂದು ಮಾತೃತ್ವ ರಜೆ ಎಂಬ ಒಂದು ರಜೆಯನ್ನು ನಾವಿವತ್ತು ಕಾಣಲಿಕ್ಕೆ ಸಾಧ್ಯವಾಗಿದೆ. ಹಾಗಾದರೆ ಈ ಒಂದು ಮಾತೃತ್ವ ರಜೆ ಯಾವ ಒಂದು ವಿಷಯಗಳ ಮೇಲೆ ಆಧರಿಸಿದೆ ಅಂದರೆ, ಮೊದಲಿಗೆ ಬರೋದು ತಾಯಿಯ ಆರೋಗ್ಯ. ಗರ್ಭಾವಸ್ಥೆಯಲ್ಲಿ ಮತ್ತು ಹೆರಿಗೆಯ ನಂತರ ಸ್ತ್ರೀಯರ ದೇಹಕ್ಕೆ ಅತ್ಯಂತ ಒಂದು ಸವಾಲಿನ ಸಮಯವಾಗಿರುತ್ತದೆ. ಆ ಅವಧಿಯಲ್ಲಿ ಸಾಕಷ್ಟು ವಿಶ್ರಾಂತಿ, ಪೌಷ್ಟಿಕ ಆಹಾರ ಮತ್ತು ಒತ್ತಡರಹಿತ ವಾತಾವರಣ ಒಬ್ಬ ತಾಯಿಗೆ ಅಗತ್ಯವಾಗಿರುತ್ತದೆ. ಹಾಗಾಗಿ ಕೆಲಸದ ಒತ್ತಡವು ಗರ್ಭಪಾತ, ಅಕಾಲಿಕ ಪ್ರಸವ ಮತ್ತು ಇತರೆ ತೊಡಕುಗಳಿಗೆ ಕಾರಣವಾಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಮಾತೃತ್ವ ರಜೆಯನ್ನ ಆರಂಭ ಮಾಡ್ತಾರೆ. ಇನ್ನು ಶಿಶುವಿನ ಆರೋಗ್ಯ ಮತ್ತು ಅಭಿವೃದ್ಧಿ. ಜನಿಸಿದ ನಂತರ ಮೊದಲ 6 ತಿಂಗಳು ಶಿಶುವಿನ ಬೆಳವಣಿಗೆಗೆ ಒಂದು ನಿರ್ಣಾಯಕ ಹಂತವಾಗಿರುತ್ತದೆ. ಈ ಅವಧಿಯಲ್ಲಿ ತಾಯಿಯ ಎದೆಹಾಲು ಶಿಶುವಿಗೆ ಅತ್ಯಂತ ಒಂದು ಆಹಾರ ಮತ್ತು ಪೌಷ್ಟಿಕರವಾಗಿರುತ್ತದೆ. ಅದರ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ತದೆ. ತಾಯಿ ಮಗುವಿನೊಂದಿಗೆ ಸಾಕಷ್ಟು ಸಮಯ ಕಳೆದಾಗ ಒಂದು ಭಾವನಾತ್ಮಕ ಸಂಬಂಧ ದೃಢವಾಗ್ತದೆ. ಇದು ಮಗುವಿನ ಮಾನಸಿಕ ಮತ್ತು ಭಾವನಾತ್ಮಕ ಬೆಳವಣಿಗೆಗೆ ಒಂದು ಪೂರಕವಾಗಿರುವ ಅಂಶ ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ. ಇನ್ನು ಲಿಂಗ ಸಮಾನತೆ. ಕಾರ್ಯಕ್ಷೇತ್ರದಲ್ಲಿ ಲಿಂಗ ಸಮಾನತೆಯನ್ನು ಸಾಧಿಸಲು ಈ ಒಂದು ಮಾತೃತ್ವ ರಜೆ ಒಂದು ಪ್ರಮುಖ ಸಾಧನವಾಗಿದೆ. ಯಾಕಂದ್ರೆ ಮಹಿಳೆಯರು ತಮ್ಮ ವೃತ್ತಿಯನ್ನ ತ್ಯಾಗ ಮಾಡದೆ ಮಾತೃತ್ವದ ಒಂದು ಜವಾಬ್ದಾರಿಯನ್ನ ನಿಭಾಯಿಸಲು ಇದು ಒಂದು ಅವಕಾಶವನ್ನ ಅವರಿಗೆ ಕಲ್ಪಿಸಿಕೊಡ್ತದೆ. ಈ ರಜೆಯ ಒಂದು ಅನುಪಸ್ಥಿತಿಯಲ್ಲಿ ಅನೇಕ ಪ್ರತಿಭಾನ್ವಿತ ಮಹಿಳೆಯರು ತಮ್ಮ ವೃತ್ತಿಯನ್ನ ಮಧ್ಯದಲ್ಲೇ ತ್ಯಜಿಸಬೇಕಾಗುವಂತಹ ಒಂದು ಸಂದರ್ಭ ಅವರಿಗೆ
ಉಂಟಾಗಬಾರ್ದು ಅನ್ನೋ ಉದ್ದೇಶ ಈ ಒಂದು ಮಾತೃತ್ವ ರಜೆಯ ಹಿಂದೆ ಇದೆ ಅಂತ ಹೇಳ್ಬೋದು. ಇನ್ನು ಭಾರತದಲ್ಲಿ ಇದರ ಒಂದು ಕಾನೂನು ಚೌಕಟ್ಟು, ಇದರ ವ್ಯಾಪ್ತಿ ಎಷ್ಟರ ಮಟ್ಟಿಗೆ ಇದೆ ಅಂತ ನಾವು ನೋಡ್ಲಿಕ್ಕೆ ಹೋದ್ರೆ, ಭಾರತದಲ್ಲಿ ಮಾತೃತ್ವ ರಜೆಯ ಒಂದಿಷ್ಟು ಕಾನೂನುಗಳು ಕಾಲಾನುಕ್ರಮವಾಗಿ ಸಮಾಜ ಹೇಗೆ ಬದಲಾಗ್ತಿದೆ ಹಾಗೆ ಅದರ ಅಗತ್ಯಕ್ಕೆ ತಕ್ಕಂತೆ ವಿಕಾಸಗೊಂಡಿವೆ. ಈಗ ಈ ಒಂದು ಮ್ಯಾಟರ್ನಿಟಿ ಬೆನಿಫಿಟ್ ಆಕ್ಟ್ 1961ರಲ್ಲಿ ಆರಂಭವಾಗ್ತದೆ. ಈ ಒಂದು ಯೋಜನೆ ಹೇಗಿತ್ತು ಅಂತ ನೋಡ್ಲಿಕ್ಕೆ ಹೋದ್ರೆ, ಈ ಕಾಯ್ದೆಯು ಕಾರ್ಖಾನೆಗಳು, ಗಣಿಗಳು, ತೋಟಗಳು ಮತ್ತು 10 ಅಥವಾ ಅದಕ್ಕಿಂತ ಹೆಚ್ಚು ಮಂದಿ ನೌಕರ ಇರುವ ಸಂಸ್ಥೆಗಳಲ್ಲಿ ಈ ಒಂದು ಕಾನೂನು ಅನ್ವಯಿಸ್ತದೆ. ಈ ಕಾಯ್ದೆಯ ಒಂದಿಷ್ಟು ಪ್ರಮುಖ ಅಂಶಗಳೆಂದರೆ, ಮಹಿಳಾ ನೌಕರರಿಗೆ ಸುಮಾರು 3 ತಿಂಗಳ ಒಂದು ಮಾತೃತ್ವ ರಜೆಯನ್ನ ದೊರಕಿಸಿಕೊಡುವುದು, ಹೆರಿಗೆಯ ಮೊದಲು 6 ವಾರಗಳು ಮತ್ತು ನಂತರ 6 ವಾರಗಳು ಇದನ್ನ ವಿಭಜನೆ ಮಾಡಲಾಗ್ತದೆ. ಇನ್ನು ರಜೆಯ ಅವಧಿಯಲ್ಲಿ ಸಂಪೂರ್ಣ ವೇತನ ಅವರಿಗೆ ಪಾವತಿಸಬೇಕು. ಗರ್ಭಪಾತ ಸಂದರ್ಭದಲ್ಲಿ ಅವರಿಗೆ 2 ವಾರಗಳ ರಜೆ ಮತ್ತು ಈ ಕಾಯ್ದೆಯಡಿ ರಜೆ ಪಡೆಯುವ ಮಹಿಳೆಯರನ್ನು ವಜಾಗೊಳಿಸಲು ನಿಷೇಧಿಸಲಾಗಿದೆ. ಇನ್ನು ಇದನ್ನ 2012ರಲ್ಲಿ ತಿದ್ದುಪಡಿ ಮಾಡ್ತಾರೆ. ಅಲ್ಲಿ ಇದು ಅತ್ಯಂತ ಮಹತ್ವಪೂರ್ಣ ತಿದ್ದುಪಡಿ ಆಗ್ತದೆ. ಯಾಕಂದ್ರೆ ಇದು ಮಹಿಳಾ ಸಬಲೀಕರಣದ ದಿಕ್ಕಿನಲ್ಲಿ ಒಂದು ದೊಡ್ಡ ಹೆಜ್ಜೆ ಆಗಿತ್ತು. ಇದರ ಒಂದಿಷ್ಟು ಲಕ್ಷಣಗಳ ಮತ್ತು ಮುಖ್ಯ ಅಂಶಗಳನ್ನ ನಾವು ನೋಡ್ಲಿಕ್ಕೆ ಹೋದ್ರೆ, ರಜೆಯ ಅವಧಿಯ ಒಂದು ವಿಸ್ತರಣೆ. ಈ ಒಂದು ಮಾತೃತ್ವ ರಜೆಯ ಅವಧಿಯನ್ನ 12 ವಾರಗಳ ಇದ್ದಿದ್ನ 16 ವಾರಕ್ಕೆ, ಅಂದ್ರೆ ಸುಮಾರು 6.5 ತಿಂಗಳಿಗೆ ಇದನ್ನ ಎಕ್ಸ್ಟೆಂಡ್ ಮಾಡ್ತಾರೆ. ಇದು ಶಿಶುವಿಗೆ ತಾಯಿಯ ಒಂದು ಎದೆ ಹಾಲು ನೀಡಲು ಮತ್ತು ಸಾಕಷ್ಟು ವಿಶ್ರಾಂತಿ ಪಡೆಯಲು ಅನುಕೂಲವಾಗಿರ್ತದೆ. ದತ್ತು ಪಡೆದ ತಾಯಂದಿರಿಗೂ ಸಹ ರಜೆಯನ್ನ ಈ ಒಂದು ಕಾನೂನಿನ ಅಡಿಯಲ್ಲಿ ಕೊಡಲಾಗುತ್ತದೆ. ದತ್ತು ಪಡೆಯುವ ಮಹಿಳೆಯರಿಗೆ ಮಗು ತಮ್ಮ ವಶಕ್ಕೆ ಬಂದ ದಿನಾಂಕದಿಂದ ಅವರಿಗೂ ಕೂಡ 12 ವಾರಗಳ ರಜೆಯ ಒಂದು ಅವಕಾಶ. ಇನ್ನು ಸರೋಗಸಿ ತಾಯಿಯರಿಂದಗೂ ಸಹ ರಜೆಯನ್ನ ಕೊಡ್ತಾರೆ. ಅಂದ್ರೆ ಮೂಲಕ ಸರೋಗಸಿ ಮಾಡಿಕೊಂಡು ಮಗುವನ್ನ ಪಡೆಯುವ ಮಹಿಳೆಯರಿಗೂ ಕೂಡ, ಅಂದ್ರೆ ನಾವೇನು ಈಗ ಅತ್ಯಾಧುನಿಕ ತಂತ್ರಜ್ಞಾನ, ನಾವೇನು IVF ಅಂತ ಎಲ್ಲ ಹೇಳ್ತೀವಲ್ಲ, ಅಂತಹ ಒಂದು ಟೆಕ್ನಾಲಜಿಯನ್ನ ಬಳಸಿಕೊಂಡು ಮಗುವನ್ನ ಪಡೆದುಕೊಂಡ ಮಹಿಳೆಯರಿಗೂ ಕೂಡ 12 ವಾರಗಳ ರಜೆಯನ್ನ ಸಹ ನೀಡಲಾಗ್ತದೆ. ಕಾರ್ಯಸ್ಥಳಗಳಲ್ಲಿ ನರ್ಸರಿ ಕಡ್ಡಾಯ. 50 ಅಥವಾ ಅದಕ್ಕಿಂತ ಹೆಚ್ಚು ನೌಕರರು ಇರುವ ಸ್ಥಳಗಳನ್ನ ಕಾರ್ಯಸ್ಥಳದಲ್ಲಿಯೇ ಶಿಶು ವಿಹಾರ, ನರ್ಸರಿ ನಾವಂತ ಏನ್ ಹೇಳ್ತೀವಿ, ಅದನ್ನ ಒದಗಿಸಿಕೊಡ್ಬೇಕು. ಇದರಿಂದ ಮಹಿಳೆಯರು ರಜೆ ಮುಗಿಸಿದ ನಂತರ ತಮ್ಮ ಮಗುವನ್ನ ಸುರಕ್ಷಿತ ಸ್ಥಳದಲ್ಲಿ ಇರಿಸಿ ಮನಃಶಾಂತಿಯಿಂದ ಕೆಲಸ ಮಾಡಲು ಸಾಧ್ಯವಾಗ್ತದೆ. ಇನ್ನು ವರ್ಕ್ ಫ್ರಮ್ ಹೋಮ್ ಅವಕಾಶನೂ ಸಹ ಇಂತಹ ಮಹಿಳೆಯರಿಗೆ ಒದಗಿಸಿಕೊಡಲಾಗಿದೆ. ರಜಾ ಮುಗಿದ ನಂತರ ಉದ್ಯೋಗದ ಸ್ವರೂಪಕ್ಕೆ ತಕ್ಕಂತೆ ಮಹಿಳೆಯರು ಮನೆಯಿಂದಲೇ ಕೆಲಸ ಮಾಡುವ ಒಂದು ಅವಕಾಶ ನೌಕರರ ಒಪ್ಪಿಗೆಯೊಂದಿಗೆ ನೀಡಬಹುದು ಅಂತ ಈ ಒಂದು ಕಾನೂನು ಹೇಳ್ತದೆ. ಇನ್ನು ಒಂದಿಷ್ಟು ಸವಾಲುಗಳನ್ನ ನಾವು ನೋಡ್ಲಿಕ್ಕೆ ಹೋದ್ರೆ, ಅನೌಪಚಾರಿಕ ವಲಯ. ಭಾರತದಲ್ಲಿ 60% ಮಹಿಳಾ ಕಾರ್ಮಿಕರು ಅನೌಪಚಾರಿಕ ವಲಯದಲ್ಲಿ ಕೆಲಸ ಮಾಡ್ತಾರೆ. ಅಂದ್ರೆ ಅಂಗನವಾಡಿ ಕಾರ್ಯಕರ್ತರು, ಮನೆ ಕೆಲಸದವರು, ಕೃಷಿ ಕಾರ್ಮಿಕರು, ಸಣ್ಣ ಕೈಗಾರಿಕೆಗಳು ಅಲ್ಲಿ ಇವರು ಕೆಲಸ ಮಾಡ್ತಾರೆ. ಈ ಕಾಯ್ದೆಯು ಅವರಿಗೆ ಅನ್ವಯಿಸುವುದಿಲ್ಲ. ಈ ವರ್ಗದ ಮಹಿಳೆಯರಿಗೆ ಮಾತೃತ್ವ ರಜೆ ದೊರಕುವುದು ಬಹಳ ಕಷ್ಟವಾಗ್ತದೆ. ಇನ್ನು ಸಣ್ಣ ಸಂಸ್ಥೆಗಳು, 10ಕ್ಕಿಂತ ಕಡಿಮೆ ನೌಕರರು ಇರುವ ಸಂಸ್ಥೆಗಳು ಈ ಕಾಯ್ದೆಯ ವ್ಯಾಪ್ತಿಯಲ್ಲಿ ಹೊರಗಿರ್ತಾರೆ. ಅಲ್ಲಿ ಮಹಿಳೆಯರು ತಮ್ಮ ಹಕ್ಕುಗಳನ್ನು ಪಡೆಯಲು ಅವರಿಗೆ ಸಾಧ್ಯವಾಗುವುದಿಲ್ಲ. ಖಾಸಗಿ ವಲಯದ ಹಿಂಜರಿಕೆ. ಕೆಲವು ಖಾಸಗಿ ಕಂಪನಿಗಳು 12 ವಾರಗಳ ದೀರ್ಘ ರಜೆಯನ್ನ ಹೊರೆಯಾಗಿ ಪರಿಗಣಿಸಿ ಅವರು ಯುವ ಮಹಿಳೆಯರನ್ನ ನೇಮಕ ಮಾಡಿಕೊಳ್ಳಲು ಹಿಂಜರಿತಾರೆ. ಇದು ಮಹಿಳೆಯರ ಉದ್ಯೋಗ ಅವಕಾಶಗಳ ಮೇಲೆ ಒಂದು ಪರಿಣಾಮ ಬೀಳ್ತದೆ. ಇದಿಷ್ಟು ಈ ಒಂದು ಮಾತೃತ್ವ ರಜೆ ಕುರಿತಾದ ಸವಾಲುಗಳಾದ್ರೆ, ಹಾಗಾದ್ರೆ ಈಗ ಅಟ್ ಪ್ರೆಸೆಂಟ್ ನಾವು ಒಂದು ಸಾಮಾಜಿಕ ಮತ್ತು ಮಾನಸಿಕವಾಗಿ ಯಾವ ತರ ಈ ಒಂದು ಮಾತೃತ್ವ ರಜೆ ಪರಿಣಾಮ ಬೀಳ್ತಿದೆ ಅಂತ ನಾವು ನೋಡ್ಲಿಕ್ಕೆ ಹೋದ್ರೆ, ಮೊದಲು ಸಂಸ್ಥೆಗಳ ಮೇಲೆ ಅಲ್ಪಾವಧಿಯಲ್ಲಿ ಇದು ಸಂಸ್ಥೆಗೆ ಹೆಚ್ಚುವರಿ ವೆಚ್ಚವಾಗಿ ಕಂಡರೂ ಕೂಡ ದೀರ್ಘಾವಧಿಯಲ್ಲಿ ಅನುಭವಿ ಮಹಿಳಾ ಸಿಬ್ಬಂದಿಗಳನ್ನ ಉಳಿಸಿಕೊಳ್ಳಲು ಒಂದು ಸಹಾಯಕರವಾಗುತ್ತದೆ. ಹೊಸ ಸಿಬ್ಬಂದಿಯನ್ನ ನೇಮಿಸಿಕೊಳ್ಳುವ, ತರಬೇತಿ ನೀಡುವ ವೆಚ್ಚ ಕೂಡ ಉಳಿತದೆ. ಇದು ಸಂಸ್ಥೆಯ ಒಂದು ಸಾಮಾಜಿಕ ಜವಾಬ್ದಾರಿಯ ಒಂದು ಪ್ರತೀಕವಾಗಿ ಉಳಿತದೆ. ಇನ್ನು ಮಹಿಳೆಯರಿಗೆ
ರಜಾ ಅವಧಿಯಲ್ಲಿ ವೇತನ ದೊರಕುವುದರಿಂದ ಮಹಿಳೆಯರು ಆರ್ಥಿಕವಾಗಿ ಸ್ವಾವಲಂಬಿಯಾಗಿ ಉಳಿಯಲು ಸಾಧ್ಯವಾಗುತ್ತದೆ. ಅವರು ತಮ್ಮ ವೃತ್ತಿ ಮತ್ತು ಕೌಶಲ್ಯವನ್ನ ಕಳೆದುಕೊಳ್ಳುವುದಿಲ್ಲ. ಇದರಿಂದ ದೀರ್ಘಾವಧಿಯಲ್ಲಿ ಅವರ ಆರ್ಥಿಕ ಸುಭದ್ರತೆ ಮತ್ತು ವೃತ್ತಿ ಪ್ರಗತಿಗೆ ವೇಗ ಸಿಗುತ್ತದೆ. ಇನ್ನು ರಾಷ್ಟ್ರೀಯ ಆರ್ಥಿಕತೆ, ಈ ಒಂದು ವಿಷಯದ ಬಗ್ಗೆ ಮಾತನಾಡಲಿಕ್ಕೆ ಹೋದ್ರೆ, ಮಹಿಳೆಯರು ಕಾರ್ಯಪ್ರವೇಶ ಮಾಡಲು ಹೆಚ್ಚಾದಷ್ಟು ರಾಷ್ಟ್ರದ ಒಟ್ಟಾರೆ ಉತ್ಪಾದಕತೆ ಹೆಚ್ಚಾಗುತ್ತದೆ. ಈ ಒಂದು ಮಾತೃತ್ವ ರಜೆಯ ಸೌಲಭ್ಯಗಳು ಮಹಿಳೆಯರ ಒಂದು ಕಾರ್ಯಪ್ರವೇಶ ದರವನ್ನು ಹೆಚ್ಚಿಸಲು ಸಹಕಾರಿಯಾಗ್ತದೆ. ಇನ್ನು ಸಾಮಾಜಿಕ ಪರಿಣಾಮಗಳ ಬಗ್ಗೆ ನಾವು ಮಾತನಾಡಲಿಕ್ಕೆ ಹೋದ್ರೆ, ಮೊದಲಿಗೆ ಬರೋದು ಕುಟುಂಬದ ಆರೋಗ್ಯ. ತಾಯಿ ಮತ್ತು ಮಗುವಿನ ಆರೋಗ್ಯ ಉತ್ತಮವಾಗಿದ್ದರೆ ಕುಟುಂಬದ ಆರೋಗ್ಯವೂ ಸಹ ಉತ್ತಮವಾಗಿರುತ್ತದೆ. ಅಪೌಷ್ಟಿಕತೆ ಮತ್ತು ಶಿಶು ಮರಣ ಪ್ರಮಾಣವನ್ನ ಕಡಿಮೆ ಮಾಡುವುದರಲ್ಲಿ ಇದೊಂದು ಬಹುಮುಖ್ಯ ಪಾತ್ರವನ್ನು ವಹಿಸ್ತದೆ. ಇನ್ನು ಮಗುವಿನ ಪಾಲನೆ ಜವಾಬ್ದಾರಿ ಕೇವಲ ತಾಯಿಯದೇ ಎಂಬ ಸಾಂಪ್ರದಾಯಿಕ ಕಲ್ಪನೆಯನ್ನ ಬದಲಾಯಿಸಲು ಸಹಾಯಕಾರಿಯಾಗುತ್ತದೆ. ತಂದೆಯೂ ಸಹ ಪ್ಯಾಟರ್ನಿಟಿ ಲೀವ್, ಪಿತೃತ್ವ ರಜೆ ನೀಡುವುದು ಈ ನಿಟ್ಟಿನಲ್ಲಿ ಮುಖ್ಯವಾಗಿದೆ. ಮಹಿಳಾ ಸಬಲೀಕರಣ, ಶಿಕ್ಷಣ ಪಡೆದ ಉದ್ಯೋಗಸ್ಥ ಮಹಿಳೆಯರು ತಮ್ಮ ಮಗುವಿನ ಜನನದ ನಂತರವೂ ಕೂಡ ವೃತ್ತಿಯನ್ನ ಮುಂದುವರಿಸಲು ಸಾಧ್ಯವಾದಾಗ ಅದು ಸಮಾಜದಲ್ಲಿ ಮಹಿಳೆಯರ ಸ್ಥಾನಮಾನವನ್ನ ಎತ್ತಿ ಹಿಡಿತದೆ. ಮಾನಸಿಕ ಪರಿಣಾಮಗಳು, ಗರ್ಭಾವಸ್ಥೆಯಲ್ಲಿ ಹೆರಿಗೆಯ ನಂತರ ಅವಧಿಯಲ್ಲಿ ಮಹಿಳೆಯರು ಅನೇಕ ಮಾನಸಿಕ ಬದಲಾವಣೆಗಳನ್ನ ಅನುಭವಿಸುತ್ತಾರೆ. ಅದರಲ್ಲಿ ಮೊದಲಿಗೆ ಕಂಡುಬರುವುದು ಹಾರ್ಮೋನುಗಳ ಬದಲಾವಣೆ, ನಿದ್ರಾಹೀನತೆ, ಹೊಸ ಜವಾಬ್ದಾರಿ, ಒತ್ತಡ. ಇವುಗಳಿಂದ ಅವರು ಖಿನ್ನತೆಗೆ ಒಳಗಾಗುವ ಒಂದು ಸಾಧ್ಯತೆಯೂ ಸಹ ಇರ್ತದೆ. ಸಾಕಷ್ಟು ರಜೆ ಮತ್ತು ಕುಟುಂಬದ ಬೆಂಬಲವಿದ್ದರೆ ಮಾತ್ರ ಅದು ಅವರ ಆ ಹಂತವನ್ನು ಸುಲಭವಾಗಿ ದಾಟಬಲ್ಲರು. ಕೆಲಸದ ಸ್ಥಳದಲ್ಲಿ ಸಹೃದಯತೆ ಮತ್ತು ಬೆಂಬಲ ಅವರ ಆತ್ಮವಿಶ್ವಾಸವನ್ನು ಕೂಡ ಹೆಚ್ಚಿಸುತ್ತದೆ. ಇನ್ನು ನಮ್ಮ ಭಾರತ ಮತ್ತು ಇತರೆ ದೇಶಗಳ ನಡುವೆ ನಾವು ಈ ಒಂದು ಮಾತೃತ್ವದ ರಜೆಯ ಒಂದು ಹೋಲಿಕೆಗಳನ್ನ ಮಾಡಿದ್ರೆ ಅಲ್ಲಿ ಯಾವ ತರ ಇದೆ ಅಂತ ನಾವು ನೋಡ್ಲಿಕ್ಕೆ ಹೋದ್ರೆ, ಮೊದಲಿಗೆ ಸ್ವೀಡನ್ ಮತ್ತು ನಾರ್ವೆ ದೇಶಗಳಲ್ಲಿ ಇವು ಉತ್ತಮ ಉದಾಹರಣೆಗಳಿವೆ ಆಗಿವೆ. ಯಾಕಂದ್ರೆ ಇಲ್ಲಿ ಮಾತೃತ್ವ ರಜೆಯೂ ಕೂಡ ಇದೆ, ಪಿತೃತ್ವ ರಜೆ ಎರಡೂ ಸೇರಿ ಸುಮಾರು 12ರಿಂದ 16 ತಿಂಗಳುಗಳ ಕಾಲ ಸಂಬಳದೊಂದಿಗೆ ರಜೆ ನೀಡಲಾಗುತ್ತದೆ. ಇದನ್ನ ತಂದೆ ತಾಯಿ ಇಬ್ಬರು ಹಂಚಿಕೊಳ್ಳಬಹುದು. ಇದರಿಂದ ಲಿಂಗ ಸಮಾನತೆ ಮತ್ತು ಮಗುವಿನ ಪಾಲನೆಯಲ್ಲಿ ತಂದೆಯ ಪಾತ್ರವೂ ಕೂಡ ಹೆಚ್ಚಾಗಿರುತ್ತದೆ. ಅಮೆರಿಕ ಮತ್ತು ಸಂಯುಕ್ತ ಸಂಸ್ಥಾನ, ನಾವೇನು ಯುನೈಟೆಡ್ ನೇಷನ್ಸ್ ಆಫ್ ಅಮೆರಿಕ ಅಂತ ಹೇಳ್ತೀವಿ, ಅಭಿವೃದ್ಧಿ ಹೊಂದಿದ ದೇಶಗಳಲ್ಲಿ ಈ ಒಂದು ಮಾತೃತ್ವ ರಜೆ, ವಿಶೇಷವಾಗಿ ಅಮೆರಿಕದಲ್ಲಿ ಅಲ್ಲಿ ಫ್ಯಾಮಿಲಿ ಆ್ಯಂಡ್ ಮೆಡಿಕಲ್ ಲೀವ್ ಆಕ್ಟ್ FMLA ಅಡಿಯಲ್ಲಿ 12 ವಾರಗಳ ಸಂಬಳವಿಲ್ಲದ ರಜೆ ಅವಕಾಶವಿದೆ. ಮತ್ತು ಖಾಸಗಿ ಕಂಪನಿಗಳಲ್ಲಿ ತಮ್ಮಿಚ್ಛೆಯಿಂದ ಮಾತ್ರ ಸಂಬಳದ ರಜೆ ನೀಡ್ತಾರೆ. ಇನ್ನು ಕೆನಡಾ ಸುಮಾರು 15 ವಾರಗಳ ಒಂದು ಮಾತೃತ್ವ ರಜೆ ಮತ್ತು ಹೆಚ್ಚುವರಿ ಪೋಷಕ ರಜೆಯನ್ನು ಸಹ ಇಲ್ಲಿ ನೀಡಲಾಗ್ತದೆ. ಇನ್ನು ಒಂದಿಷ್ಟು ಈ ಹೋಲಿಕೆಗಳು ಮತ್ತು ಭಾರತದ ಕಾನೂನು ಪ್ರಗತಿಪರವಾಗಿದ್ದರೂ ಪಿತೃತ್ವ ರಜೆ ಕಡ್ಡಾಯಗೊಳಿಸುವ ಮತ್ತು ಅನೌಪಚಾರಿಕ ವಲಯಗಳಲ್ಲಿ ಈ ಸೌಲಭ್ಯವನ್ನು ವಿಸ್ತರಿಸುವ ಒಂದು ಅಗತ್ಯವನ್ನು ಎತ್ತಿ ತೋರಿಸ್ತದೆ. ಇನ್ನು ಸವಾಲುಗಳು ಮತ್ತು ಭವಿಷ್ಯದ ಒಂದು ದೃಷ್ಟಿಕೋನ ಏನು ಅಂತ ನಾವು ನೋಡ್ಲಿಕ್ಕೆ ಹೋದ್ರೆ, ಮೊದಲಿಗೆ ಬರೋದು ಅನೌಪಚಾರಿಕ ವಲಯದ ಒಂದು ಕಾರ್ಮಿಕರು. ಇಲ್ಲಿ ಏನಾಗ್ತಾರೆ ಅಂದ್ರೆ, ಗುಮಾಸ್ತರು, ಮನೆ ಕೆಲಸದವರು, ಕೂಲಿ ಕಾರ್ಮಿಕರು, ಸ್ವಸಹಾಯ ಸಂಘದ ಮಹಿಳೆಯರು, ಇವರೆಲ್ಲರೂ ಈ ಕಾನೂನಿನ ವ್ಯಾಪ್ತಿಯಿಂದ ಹೊರಗುಳುತ್ತಾರೆ. ಇವರಿಗೆ ಏನಾಗ್ತದಂದ್ರೆ, ಸಾಮಾಜಿಕ ಭದ್ರತೆ ಯೋಜನೆ ಮೂಲಕ ಈ ಒಂದು ಮಾತೃತ್ವ ರಜೆ ಪ್ರಯೋಜನವನ್ನು ತಲುಪಿಸಲು ಆಗುವುದಿಲ್ಲ. ಪಿತೃತ್ವ ರಜೆಯ ಕೊರತೆ, ಮಗುವಿನ ಪಾಲನೆಯ ಜವಾಬ್ದಾರಿಯನ್ನು ಹಂಚಿಕೊಳ್ಳಲು ಮತ್ತು ತಾಯಿಗೆ ಮಾನಸಿಕ ಬೆಂಬಲ ನೀಡಲು ತಂದೆಗೆ ಸಾಕಷ್ಟು ರಜೆಯ ಅಗತ್ಯ ಇರ್ತದೆ. ಪ್ರಸ್ತುತ ಕೇಂದ್ರ ಸರ್ಕಾರ ನೌಕರರಿಗೆ 15 ದಿನಗಳ ಒಂದು ಪಿತೃತ್ವ ರಜೆ ಇದ್ದರೂ ಕೂಡ ಖಾಸಗಿ ವಲಯದಲ್ಲಿ ಇದು ಇನ್ನೂ ವ್ಯಾಪಕವಾಗಿ ಜಾರಿಗೆ ಬಂದಿಲ್ಲ. ಇನ್ನು ಕೆಲಸದ ಸ್ಥಳದ ಸಂಸ್ಕೃತಿ, ಅನೇಕ ಕಂಪನಿಗಳಲ್ಲಿ ಮದರ್ಹುಡ್ ಬಯಾಸ್ ಎಂಬ ಸಮಸ್ಯೆ ಇನ್ನೂ ಸಹ ಇದೆ. ಮಹಿಳೆಯರು ರಜೆಯಿಂದ ಹಿಂದಿರುಗಿದ ನಂತರ ಅವರಿಗೆ ಪ್ರಮುಖ ಯೋಜನೆಗಳನ್ನು ನೀಡುವುದು, ಬಡ್ತಿ ನೀಡುವುದು, ಇವೆಲ್ಲರಲ್ಲಿ ನಾವು ತಾರತಮ್ಯವನ್ನು ನೋಡ್ತೇವೆ. ಇನ್ನು ಕಾರ್ಯಸ್ಥಳಗಳ ಒಂದು ಮೂಲ ಸೌಕರ್ಯ, ಕಾನೂನಿನ ಪ್ರಕಾರ ನರ್ಸರಿ ಕಡ್ಡಾಯವಾಗಿದ್ದರೂ ಅನೇಕ ಕಂಪನಿಗಳು
ಇದನ್ನು ಒಂದು ಕೇವಲ ಕಾಗದ ಮೇಲೆ ಮಾತ್ರ ಅನುಷ್ಠಾನಗೊಳಿಸುತ್ತಾರೆ. ಸುರಕ್ಷಿತ, ಸ್ವಚ್ಛತೆ ಮತ್ತು ವೃತ್ತಿಪರ ನರ್ಸರಿಗಳ ಕೊರತೆಯನ್ನು ನಾವು ನೋಡ್ತೇವೆ. ಇನ್ನು ಭವಿಷ್ಯದ ದೃಷ್ಟಿಕೋನ ಹೇಗಿರಬೇಕು? ಸಾರ್ವತ್ರಿಕ ಒಂದು ಪ್ರಸ್ತುತ ಪ್ರಯೋಜನೆ ಅಂದರೆ ಅನೌಪಚಾರಿಕ ವಲಯದಲ್ಲಿ ಮಹಿಳೆಯರು ನೇರ ನಗದು ವರ್ಗಾವಣೆ, ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮೂಲಕ ಈ ಒಂದು ಮಾತೃತ್ವ ರಜೆಯ ಒಂದು ಪ್ರಯೋಜನವನ್ನ ಇನ್ನೂ ಬಲಪಡಿಸಬೇಕು. ಪ್ರಧಾನಮಂತ್ರಿ ಮಾತೃ ವಂದನಾ ಯೋಜನೆ PMMVY ಅಂತ ನಾವು ಏನು ಹೇಳ್ತೇವೆ, ಇದರತ್ತ ಒಂದು ಒಳ್ಳೆಯ ಹೆಜ್ಜೆ ಆಗಿದೆ ಅಂತ ನಾವು ಹೇಳ್ಬೋದು. ಆದರೆ ಅದರ ವ್ಯಾಪ್ತಿ ಮತ್ತು ಮೊತ್ತವನ್ನು ನಾವು ಇನ್ನೂ ಕೂಡ ಹೆಚ್ಚಿಸಬೇಕು ಅನ್ನೋದು ಈ ಒಂದು ಕಾನೂನಿನ ಉದ್ದೇಶವಾಗಿದೆ. ಇನ್ನು ಪಿತೃತ್ವ ರಜೆಯನ್ನು ಕಡ್ಡಾಯಗೊಳಿಸುವುದು, ತಂದೆಯರಿಗೂ ಕೂಡ ಕನಿಷ್ಠ 3 ರಿಂದ 4 ತಿಂಗಳ ರಜೆಯನ್ನು ನೀಡುವುದು ಕಾನೂನಿನ ಮೂಲಕ ಕಡ್ಡಾಯಗೊಳಿಸಬೇಕು. ಇದರಿಂದ ಮಹಿಳೆಯರ ಮೇಲಿನ ಒಂದಿಷ್ಟು ಹೊರೆ ಕಡಿಮೆ ಆಗ್ತದೆ. ಯಾಕಂದರೆ ಒಂದು ಮಗುವಿನ ಸರ್ವಾಂಗೀಣ ಬೆಳವಣಿಗೆ, ನಾವೇನು ಹೇಳ್ತೀವಿ ಓವರ್ ಆಲ್ ಡೆವಲಪ್ಮೆಂಟ್ ಅಂತ ಏನು ಹೇಳ್ತೀವಿ, ಅದರಲ್ಲಿ ತಾಯಿಯ ಪಾತ್ರ ಎಷ್ಟಿರ್ತದೆ, ತಂದೆಯ ಪಾತ್ರವೂ ಕೂಡ ಅಷ್ಟೇ ಇರ್ತದೆ. ಹಾಗಾಗಿ ಈ ಒಂದು ಪಿತೃತ್ವ ರಜೆಯನ್ನು ನಾವು ಕಡ್ಡಾಯಗೊಳಿಸಬೇಕು. ಮತ್ತು ಮಕ್ಕಳ ಪಾಲನೆಯಲ್ಲಿ ಪುರುಷರ ಪಾತ್ರವೂ ಕೂಡ ಹೆಚ್ಚಾಗ್ತದೆ. ಹೊಂದಿಕೊಳ್ಳುವ ಕೆಲಸದ ವ್ಯವಸ್ಥೆ, ಫ್ಲೆಕ್ಸಿಬಲ್ ಟೈಮಿಂಗ್ ಅಂತ ನಾವೇನು ಹೇಳ್ತೀವಿ, ಮನೆಯಿಂದ ಕೆಲಸ ಹೊಂದಿಸಿಕೊಳ್ಳುವುದು, ಜಾಬ್ ಶೇರಿಂಗ್ ಮುಂತಾದ ಆಯ್ಕೆಗಳನ್ನು ಹೆಚ್ಚು ನಾವು ಪ್ರಸ್ತುತಪಡಿಸಬೇಕು. ಆದ್ದರಿಂದ ಮಹಿಳೆಯರು ತಮ್ಮ ವೃತ್ತಿ ಮತ್ತು ಕುಟುಂಬ ಎರಡರಲ್ಲೂ ಕೂಡ ಸಮರ್ಥವಾಗಿ ಮುನ್ನಡೆಯಬಹುದು. ಇನ್ನು ಜಾಗೃತಿ ಮತ್ತು ಸಂವೇದನಾಶೀಲತೆ, ಉದ್ಯೋಗದಾತರು, ಸಹೋದ್ಯೋಗಿಗಳು ಮತ್ತು ಸಮಾಜದಲ್ಲಿ ಈ ಒಂದು ಮಾತೃತ್ವ ರಜೆ ಬಗ್ಗೆ ಸಂವೇದನಾಶೀಲತೆಯನ್ನು ಮೂಡಿಸಲು ಅಗತ್ಯವಿದೆ. ಇದು ದೌರ್ಬಲ್ಯವಲ್ಲ, ಬದಲಿಗೆ ಸಮಾಜದ ಪ್ರಗತಿಗೆ ಬೇಕಾದ ಒಂದು ಅಗತ್ಯ ಅರಿವು ಎಂಬುದನ್ನು ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕು. ಇದನ್ನ ಕೇವಲ ಒಂದು ರಜೆಯ ರೂಪದಲ್ಲಿ ನಾವು ನೋಡಬಾರ್ದು. ಇನ್ನು ಕಾರ್ಪೊರೇಟ್ ಜಗತ್ತಿನಲ್ಲಿ ಈ ಒಂದು ಅನುಷ್ಠಾನ ಯಾವ ಥರ ಇದೆ ಅಂದರೆ, ಕಾನೂನು ಎಷ್ಟೇ ಸಶಕ್ತವಾಗಿದ್ದರೂ ಅದರ ನೆಲದ ಮೇಲಿನ ಅನುಷ್ಠಾನವೇ ಅದರ ಯಶಸ್ಸನ್ನು ನಿರ್ಧರಿಸ್ತದೆ. ಹಾಗಾಗಿ ಭಾರತದ ಕಾರ್ಪೊರೇಟ್ ವಲಯವು ಈ ಒಂದು ಮಾತೃ ರಜೆಯ ವಿಷಯದಲ್ಲಿ ಮಿಶ್ರ ಪ್ರತಿಕ್ರಿಯೆಯನ್ನು ಪ್ರದರ್ಶಿಸಿದೆ. ಯಾಕಂದರೆ ಮಲ್ಟಿನ್ಯಾಷನಲ್ ಕಂಪನಿಗಳು ಮತ್ತು ದೊಡ್ಡ ಭಾರತೀಯ ಸಂಸ್ಥೆಗಳು ಸಾಮಾನ್ಯವಾಗಿ ಕಾನೂನನ್ನು ಪಾಲಿಸುತ್ತಿದ್ದರೂ ಅದರ ಆತ್ಮವನ್ನು ಅರ್ಥೈಸಿಕೊಳ್ಳಲಿ ಹೆಚ್ಚಿನ ಒಂದು ಸ್ಥಳವಿದೆ. ಇನ್ನು ಜಾಗೃತಿಕ ಮತ್ತು ಸಂವೇದನಾಶೀಲತೆ, ಉದ್ಯೋಗದಾತರು ಅವ್ರು ಏನು ಮಾಡ್ತಾರೆ ಅಂದರೆ, ಅನೇಕ ಈಗ ದಿವಾನೆ ಸಂಸ್ಥೆಗಳು, ನಾವು ಕಾರ್ಪೊರೇಟ್ ಹೌಸ್ ಅಂತ ಏನು ಕಳ್ತೀವಿ, ಇವು ಕಾನೂನಿಗಿಂತ ಮಿಗಿಲಾದ ಸೌಲಭ್ಯಗಳನ್ನು ನೀಡಲು ಆರಂಭಿಸಿವೆ. ಕೆಲವು ಕಂಪನಿಗಳು 16 ವಾರಗಳಿಗಿಂತ ಹೆಚ್ಚಿನ ರಜೆ, ಕೆಲಸ, ವರ್ಕ್ ಫ್ರಮ್ ಹೋಮ್, ಈ ಒಂದು ವಿಸ್ತೃತ ಅವಕಾಶ ಮತ್ತು ರಜೆಯ ನಂತರ ಮರಳುವವರಿಗೆ ಮೆಂಟರಿಂಗ್ ಕಾರ್ಯಕ್ರಮವನ್ನು ಕೂಡ ಜಾರಿಗೆ ತಂದಿವೆ. ಉತ್ತಮ ನರ್ಸರಿ ಸೌಲಭ್ಯಗಳು, ಮಗುವನ್ನು ಕೆಲಸದ ಸ್ಥಳಕ್ಕೆ ಕರೆತರಲು ಅನುಕೂಲಕರ ವಾತಾವರಣ, ಸ್ಥಾಪಕವಾಗಿ ಬ್ರೆಸ್ಟ್ ಫೀಡಿಂಗ್, ಪ್ರತ್ಯೇಕ ಕೊಠಡಿಗಳ ಮುಖಾಂತರ ಮೂಲ ಸೌಕರ್ಯಗಳನ್ನು ಸ್ಥಾಪಿಸುತ್ತವೆ. ಆದರೆ ಮಾನವ ಸಂಪನ್ಮೂಲ ಇಲಾಖೆಗಳು ಈ ವಿಷಯವನ್ನು ಸಂವೇದನಶೀಲವಾಗಿ ನಿಭಾಯಿಸಲು ಒಂದು ತರಬೇತಿಯನ್ನು ಪಡೆದುಕೊಳ್ಳುತ್ತಿವೆ. ಮಹಿಳಾ ಉದ್ಯೋಗಿಗಳಿಗೆ ರಜಾ ಅವಧಿಯಲ್ಲಿ ಸಂಪರ್ಕದಲ್ಲಿರುವ ಮತ್ತು ಕಂಪನಿಯ ಬೆಳವಣಿಗೆಯ ಮಾಹಿತಿ ನೀಡುವ ಒಂದು ವ್ಯವಸ್ಥೆಯನ್ನು ಸಹ ಕಲ್ಪಿಸಿಕೊಡುತ್ತವೆ. ಇನ್ನು ಯಾಕೆ ಇದು ಒಂದು ಮಾನಸಿಕ ಆರೋಗ್ಯದ ಮೇಲೆ ಪರಿಣಾಮ ಬೀಳ್ತದೆ ಅಂದರೆ, ಗರ್ಭಾವಸ್ಥೆಯಲ್ಲಿ ಮತ್ತು ಹೆರಿಗೆ ನಂತರ ಅವಧಿಯಲ್ಲಿ ಮಹಿಳೆಯರು ಮಾನಸಿಕ ಆರೋಗ್ಯ ಬಹಳ ದುರ್ಬಲವಾಗಿರುತ್ತದೆ. ಹಾಗಾಗಿ ಅವರಿಗೆ ಒಂದು ಒತ್ತಡದ ಕಡಿತ ಆಗ್ತದೆ ಈ ಒಂದು ಮಾತೃತ್ವ ರಜೆಯನ್ನು ನಾವು ಕೊಡೋದ್ರ ಮೂಲಕ. ಇನ್ನು ಬಾಂಡಿಂಗ್ನ ಸಮಯ, ಒಂದು ಮಗು ಮತ್ತು ತಾಯಿಯ ನಡುವೆ ಒಂದು ಭಾವನಾತ್ಮಕ ಸಂಬಂಧವನ್ನು ಗಟ್ಟಿಯಾಗಿಡಲು ಈ ಒಂದು ಮಾತೃತ್ವ ರಜೆ ಒಂದು ಪ್ರಮುಖ ಪಾತ್ರವನ್ನು ವಹಿಸಿದೆ. ಸಹಾಯಕ್ಕಾಗಿ ಅವಕಾಶ, ದೀರ್ಘ ರಜೆಯ ಅವಧಿಯಲ್ಲಿ ತಾಯಿಗೆ ತನ್ನ ಮಾನಸಿಕ ಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ಕುಟುಂಬದ ಸದಸ್ಯರು, ಸ್ನೇಹಿತರು ಅಥವಾ ವೃತ್ತಿಪರ ಸಲಹೆಗಾರರ ಒಂದು ಸಹಾಯ ಪಡೆಯಲು ಆಕೆಗೆ ಅವಕಾಶವನ್ನು ನಾವು ಕಲ್ಪಿಸಿಕೊಟ್ಟ ಹಾಗೆ ಆಗ್ತದೆ. ಇನ್ನು ತಾಯಿಯ ಮೇಲಿನ ಒಂದು ಹೊರೆ ಕಮ್ಮಿ ಆಗ್ತದೆ, ತಂದೆ ಮಗುವಿನ ಸಂಬಂಧ ಹೆಚ್ಚಾಗ್ತದೆ, ಲಿಂಗ ಸಮಾನತೆ ಎಂಬುದು ಒಂದು ಬಲವರ್ಧನೆಯಾಗಿ ಇಲ್ಲಿ ಪರಿಣಾಮಗೊಳ್ಳುತ್ತದೆ ಅಂತ ನಾವು ಹೇಳ್ಬೋದು. ಇನ್ನು ಅಂತಿಮವಾಗಿ ಈ ಒಂದು ಮಾತೃತ್ವ ರಜೆ ಈ ಒಂದು ವಿಷಯದ ಕುರಿತು ಹೇಳಿ ಮುಗಿಸುವುದಾದರೆ, ಈ ಒಂದು ಮಾತೃತ್ವ ರಜೆ ಕೇವಲ ಒಂದು ಕಾನೂನುಬದ್ಧ ಹಕ್ಕಲ್ಲ,
ಇದು ಹೊಸ ಜೀವನವನ್ನ ಈ ಲೋಕಕ್ಕೆ ಆಹ್ವಾನಿಸುವ ತಾಯಿಯ ಗೌರವಾರ್ಥವಾದ ಸಮಾಜದ ಒಂದು ಕೃತಜ್ಞತೆಯ ಸಂಕೇತವಾಗಿದೆ. ಭಾರತದಲ್ಲಿ 2012ರಲ್ಲಿ ಈ ಒಂದು ತಿದ್ದುಪಡಿಯ ಮೂಲಕ ಈ ಮಾತೃತ್ವ ರಜೆಯ ಅವಧಿಯನ್ನ ಹೆಚ್ಚಿಗೆ ಮಾಡಿದ್ರು ಮೂಲಕ ಏನಂದ್ರೆ ಒಂದು ಪ್ರಗತಿಪರ ನಿಲುವನ್ನ ತೋರಿದ್ದಾರೆ. ಆದರೆ ಕಾನೂನು ಕೇವಲ ಕಾಗದದ ಮೇಲೆ ಉಳಿಬಾರ್ದು, ಅನೌಪಚಾರಿಕ ವಲಯಗಳಲ್ಲಿ ಇದು ವಿಸ್ತರಣೆ ಆಗಬೇಕು. ಇನ್ನು ಪಿತೃತ್ವ ರಜೆಯು ಕೂಡ ಕಡ್ಡಾಯೀಕರಣ ಮತ್ತು ಕಾರ್ಯಸ್ಥಳದಲ್ಲಿ ಸಂವೇದನಶೀಲೆಯ ಒಂದು ಸಂಸ್ಕೃತಿಯ ನಿರ್ಮಾಣ ಆಗಬೇಕು. ಇವೆಲ್ಲವುಗಳು ಭವಿಷ್ಯದ ಒಂದು ಪ್ರಮುಖ ಹೆಜ್ಜೆ ಆಗಿದೆ ಅಂತ ಹೇಳ್ತಾ ಇಷ್ಟೊತ್ತು ನನ್ನ ಈ ಒಂದು ವಿಚಾರ ಸಂಕಿರಣವನ್ನ ಸಂಪೂರ್ಣವಾಗಿ ಆಲಿಸಿದ್ದಕ್ಕೆ ತಮಗೆಲ್ಲ ತುಂಬು ಹೃದಯದ ಧನ್ಯವಾದಗಳು. ಅಯ್ಯಯ್ಯೋ, ನನ್ನ ಜಮೀನು ವಿಷಯದಲ್ಲಿ ತೊಂದರೆ ಆಗಿದೆ. ಕಚೇರಿಗೆ ಅಲೆಯೋದು ಹೇಗೆ? ಕಾನೂನು ಬಗ್ಗೆ ನನಗೆ ಏನೂ ತಿಳಿಯಲ್ಲ. ಚಿಂತಿಸಬೇಡಿ, ಕಾನೂನು ಇರೋದೇ ನಮ್ಮವರ ರಕ್ಷಣೆಗಾಗಿ. ಅದರ ಅರಿವು ಇದ್ರೆ ಎಲ್ಲ ಸಮಸ್ಯೆಗೆ ಪರಿಹಾರ ಸಿಗುತ್ತೆ. ಹೌದು, ಕಾನೂನಿನ ಅರಿವೇ ಜೀವನದ ಗುರುವು. ನಿಮ್ಮ ಎಲ್ಲ ಕಾನೂನು ಪ್ರಶ್ನೆಗಳಿಗೆ ಉತ್ತರ ನೀಡಲು ಜನಧ್ವನಿ 90.8 FM ತರ್ತಿದೆ ವಿಶೇಷ ಕಾರ್ಯಕ್ರಮ ಕಾನೂನು ಸಲಹೆ. ಭೂಮಿ ತಕರಾರು, ಕೌಟುಂಬಿಕ ಸಮಸ್ಯೆ ಅಥವಾ ಸರಕಾರಿ ಸೌಲಭ್ಯಗಳ ಮಾಹಿತಿ ಎಲ್ಲವನ್ನೂ ಸರಳವಾಗಿ ತಿಳಿಯಿರಿ. ತಪ್ಪದೇ ಕೇಳಿ ಕಾನೂನು ಸಲಹೆ. ಪ್ರತಿ ಶುಕ್ರವಾರ ಬೆಳಗ್ಗೆ 10:20ಕ್ಕೆ ಹಾಗೂ ಭಾನುವಾರ ರಾತ್ರಿ 8 ಗಂಟೆಗೆ ನಿಮ್ಮ ಮೆಚ್ಚಿನ ಜನಧ್ವನಿ 90.8 FMನಲ್ಲಿ.